ಬೆಂಗಳೂರು ಪೊಲೀಸ್ ಹೆಸರಲ್ಲಿ ಡಿಜಿಟಲ್ ಅರೆಸ್ಟ್. ವೀಕ್ಷಕರೇ ಹುಷಾರ್, ಅಪರಿಚಿತ ನಂಬರ್ನಿಂದ ನಿಮಗೂ ಕಾಲ್ ಬರಬಹುದು. ಕೇಳಿದ ತಕ್ಷಣ ಹೆದರಿ ನಿಮ್ಮ ಡೀಟೇಲ್ಸ್ ಕೊಟ್ರಿ, ನೀವು ಕೆಟ್ರಿ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಕಾರ್ತಿಕ್. ಬೆಂಗಳೂರು ಪೊಲೀಸ್ ಹೆಸರಲ್ಲಿ ಡಿಜಿಟಲ್ ಅರೆಸ್ಟ್. ವೀಕ್ಷಕರೇ ಹುಷಾರ್, ಅಪರಿಚಿತ ನಂಬರ್ನಿಂದ ನಿಮಗೂ ಕಾಲ್ ಬರಬಹುದು. ಪೊಲೀಸ್ ಹೆಸರಲ್ಲಿ ಭೀತಿ ಹುಟ್ಟಿಸಿ ನಿಮ್ಮ ಬ್ಯಾಂಕು, ಆಧಾರ್, ಪ್ಯಾನ್ ನಂಬರ್, OTP ಮತ್ತಿತರ ವಿವರ ಕೇಳ್ತಾರೆ. ಕೇಳಿದ ತಕ್ಷಣ ಹೆದರಿ ನಿಮ್ಮ ಡೀಟೇಲ್ಸ್ ಕೊಟ್ರಿ, ನೀವು ಕೆಟ್ರಿ. ಅಷ್ಟಕ್ಕೂ ಡಿಜಿಟಲ್ ಅರೆಸ್ಟ್ ಎಂಬ ಕಾನ್ಸೆಪ್ಟ್ ಕರ್ನಾಟಕದಲ್ಲಷ್ಟೇ ಅಲ್ಲ, ಇಡೀ ಇಂಡಿಯಾದಲ್ಲೇ ಇಲ್ಲ. ಅಷ್ಟಾಗಿಯೂ ಇಲ್ಲೊಬ್ಬ ನಿವೃತ್ತ ಸೈನಿಕರೊಬ್ಬರು ಸೈಬರ್ ವಂಚಕರಿಂದ ಮೋಸ ಹೋಗಿದ್ದಾರೆ. ಬೆಂಗಳೂರು ಪೊಲೀಸ್ ಹೆಸರಲ್ಲಿ ಡಿಜಿಟಲ್ ಅರೆಸ್ಟ್. ವಿಲ್ಸನ್ ಗಾರ್ಡನ್ ಪೊಲೀಸ್ ಹೆಸರಲ್ಲೇ ಭೀತಿ. ಭಯ ಹುಟ್ಟಿಸಿ 25 ಲಕ್ಷ ರೂಪಾಯಿ ದೋಚಿದ ಕದೀಮರು. ಶಿಲ್ಪಾ ಶೆಟ್ಟಿ ಗಂಡನ ಹೆಸರು ಬಳಸಿರುವ ಚೈಟರ್ಸ್. 83 ವರ್ಷದ ಅಜ್ಜನಿಗೆ ವಂಚಕರು ಯಾಮಾರಿಸಿದ್ದು ಹೇಗೆ ಗೊತ್ತಾ? 83 ವರ್ಷದ ಅಜ್ಜ ನಿವೃತ್ತ ಸೈನಿಕರು ಹೌದು. ಅವರಿಗೆ ಅಪರಿಚಿತ ನಂಬರ್ನಿಂದ ಕಾಲ್ ಬರುತ್ತೆ. ತಾವು ವಿಲ್ಸನ್ ಗಾರ್ಡನ್ ಸ್ಟೇಷನ್ ಪೊಲೀಸರು ಅಂತಾರೆ. ನಿಮ್ಮದೇ ಹೆಸರಿನಲ್ಲಿ ಇನ್ನೊಂದು ನಂಬರ್ ಇದೆ. ಆ ನಂಬರ್ನಿಂದ ಹಲವರಿಗೆ ಕಿರುಕುಳ ಆಗುತ್ತಿದೆ. ಅಕ್ರಮ ಜಾಹೀರಾತು ನೀಡಿ ಮೋಸ ಮಾಡಲಾಗಿದೆ. ಇದನ್ನು ವಿಚಾರಿಸಲು ನಿಮಗೆ ಕರೆ ಮಾಡಿದ್ದೇವೆ ಎಂದಿದ್ದ. ಅಷ್ಟು ಹೇಳಿದ್ದವನೇ ಕಾಲ್ ಕಟ್ ಮಾಡಿದ್ದ. ಮತ್ತೊಂದು ನಂಬರ್ನಿಂದ ಮತ್ತೆ ಆ ಅಜ್ಜನಿಗೆ ವಾಟ್ಸಪ್ ಕಾಲ್ ಬಂತು. ವಿಚಾರಣೆಗಾಗಿ ನಿಮ್ಮ ಮನೆಯ ಬಾಗಿಲು ಕಿಟಕಿ ಮುಚ್ಚಿ ಎಂದ. ನಾನು ಹೇಳೋವರೆಗೂ ಹೊರಗೆ ಹೋಗಬಾರದು ಎಂದು ಎಚ್ಚರಿಕೆ ಕೊಟ್ಟ. ಉದ್ಯಮಿ ರಾಜ್ ಕುಂದ್ರಾ ನಟಿ ಶಿಲ್ಪಾ ಶೆಟ್ಟಿ ಪತಿ ಕೇಸ್ ಹೇಳಿದ. ಅಕ್ರಮ ವರ್ಗಾವಣೆ ಕೇಸ್ನಲ್ಲಿ ನಿಮ್ಮ ಹೆಸರು ಇದೆ ಎಂದು ಹೆದರಿಸಿದ. ನಿಮ್ಮನ್ನು ಅರೆಸ್ಟ್ ಮಾಡುತ್ತಿದ್ದೇವೆ ಎಂದು ವಾರ್ನಿಂಗ್ ಕೊಟ್ಟ. ಕುಟುಂಬಸ್ಥರಿಗೆ ಹೇಳಬಾರದು ಎಂದು ಷರತ್ತು ಹಾಕಿದ. ನವೆಂಬರ್ 5ರಂದು ಮತ್ತೆ ಕರೆ ಮಾಡಿ ಡಿಜಿಟಲ್ ಅರೆಸ್ಟ್ ಅಂತ ಹೆದರಿಸಿದ. ಪೊಲೀಸ್ ಹೆಸರು ಹೇಳಿ ಬ್ಯಾಂಕ್ ಖಾತೆ ವಿವರ ಪಡೆದುಕೊಂಡ. ನವಭಾರತ ಸೇವಾ ಟ್ರಸ್ಟ್ಗೆ 25 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿಸಿದ. RTGS ಮೂಲಕವೇ 25 ಲಕ್ಷ ರೂಪಾಯಿ ಪಾವತಿ ಮಾಡಿಸಿದ. ಕೆಲವು ದಿನಗಳ ಕಾಲ ಹೆದರಿದ ವ್ಯಕ್ತಿ ಯಾರಿಗೂ ಹೇಳಿರಲಿಲ್ಲ. ಕೊನೆಗೆ ಕುಟುಂಬಸ್ಥರ ಜೊತೆ ಮಾಹಿತಿ ಹಂಚಿಕೊಂಡಾಗ ಇದು ಸೈಬರ್ ವಂಚನೆ ಎಂದು ಅರಿವಾಗಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ವಂಚನೆಗೊಳಗಾದ ವ್ಯಕ್ತಿಗೆ ವಿಲ್ಸನ್ ಗಾರ್ಡನ್ ಠಾಣೆ SI ಶಿವಪ್ರಸಾದ್ ಎಂದು ಹೇಳಿಕೊಂಡಿದ್ದ. ಆದರೆ ಶಿವಪ್ರಸಾದ್ ಹೆಸರಿನ ವ್ಯಕ್ತಿಯೇ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಇರಲಿಲ್ಲ. ಈಗ ಆ ವಂಚಕನನ್ನು ಹುಡುಕುವ ಪ್ರಯತ್ನ ಶುರುವಾಗಿದೆ. ಇದೇ ರೀತಿಯ ಡಿಜಿಟಲ್ ಅರೆಸ್ಟ್ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮನ್ ಕಿ ಬಾತ್ನಲ್ಲಿ ಎಚ್ಚರಿಕೆ ನೀಡಿದ್ರು. ಡಿಜಿಟಲ್ ಅರೆಸ್ಟ್ ಎಂಬ ಕಲ್ಪನೆಯಾಗಲಿ ಕಾನೂನಾಗಲಿ ಇಲ್ಲ. ಡಿಜಿಟಲ್ ಅರೆಸ್ಟ್ ಎಂಬ ಪದವೇ ಲೀಗಲ್ ಆಗಿ ಬಳಕೆಯಲ್ಲಿಲ್ಲ. ಈ ರೀತಿ ಮೋಸ ಹೋಗಬೇಡಿ. ತಕ್ಷಣ ಪೊಲೀಸರಿಗೆ ದೂರು ಕೊಡಿ. ಯಾರೂ ಕೂಡ ಯಾವುದೇ ವಿಚಾರಣೆಯನ್ನು ಫೋನ್ನಲ್ಲಿಯೇ ಮುಗಿಸೋದಿಲ್ಲ. ಫೋನ್ನಲ್ಲಿ ಪೊಲೀಸರಿಗೆ ಆಗಲಿ ಬ್ಯಾಂಕ್, ಆಧಾರ, OTP ಯಂತಹ ವಿವರ ತೆಗೆದುಕೊಳ್ಳುವುದಿಲ್ಲ. ಕೇಳುವಂತೆಯೂ ಇಲ್ಲ. ಹಾಗೇನಾದರೂ ವಿವರ ಬೇಕು ಎಂದಾದಲ್ಲಿ ತನಿಖಾ ಸಂಸ್ಥೆಗಳು ಲಿಖಿತವಾಗಿಯೇ ಕೇಳಬೇಕು, ಲಿಖಿತವಾಗಿಯೇ ತೆಗೆದುಕೊಳ್ಳಬೇಕು ಎಂದೆಲ್ಲ ಹೇಳಿದ್ರು. ಆ ರೀತಿಯ ವಂಚನೆಗಳು ನಡೆಯುತ್ತಲೇ ಇವೆ. ಗ್ಯಾರಂಟಿ ನ್ಯೂಸ್ ಕೂಡ ಹೇಳೋದು ಇಷ್ಟೇ. ಡಿಜಿಟಲ್ ಅರೆಸ್ಟ್ ಎಂಬ ಕಾನ್ಸೆಪ್ಟ್ ಕರ್ನಾಟಕದಲ್ಲಷ್ಟೇ ಅಲ್ಲ, ಇಡೀ ಇಂಡಿಯಾದಲ್ಲೇ ಇಲ್ಲ. ಯಾವ ಕಾನೂನಿನಲ್ಲೂ ಈ ಡಿಜಿಟಲ್ ಅರೆಸ್ಟ್ ಎಂಬ ಪ್ರಕ್ರಿಯೆ ಇಲ್ಲ. ಯಾರಾದರೂ ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡ್ತಿದ್ದೀವಿ ಎಂದು ಹೆದರಿಸಿದರೆ ಯಾರಿಗೂ ಹೇಳಬೇಡಿ. ಹುಷಾರ್ ಎಂದು ವಾರ್ನಿಂಗ್ ಕೊಟ್ಟರೆ, ನಿಮ್ಮ ಬ್ಯಾಂಕು, ಆಧಾರ್, ಪ್ಯಾನ್ ನಂಬರ್, OTP ಮತ್ತಿತರ ವಿವರ ಕೇಳ್ತಿದ್ರೆ ಒಂದು ಕ್ಷಣ ಕೂಡ ವೇಟ್ ಮಾಡಬೇಡಿ. ಪೊಲೀಸರನ್ನ ಕಾಂಟ್ಯಾಕ್ಟ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ಮುಂದಾದರೂ ಸೈಬರ್ ವಂಚಕರ ಗೊಡ್ಡು ಬೆದರಿಕೆಗೆ ಹೆದರದಿರಿ. ಯಾಮಾರಿ ನಿಮ್ಮ ಯಾವುದೇ ಪರ್ಸನಲ್ ಡೀಟೇಲ್ಸ್ ನೀಡಿ ಯಾಮಾರದಿರಿ. ಈ ಮೂಲಕ ಗ್ಯಾರಂಟಿ ನ್ಯೂಸ್ ವತಿಯಿಂದ ಮನವಿ ಮಾಡಿಕೊಳ್ಳೋದೇನೆಂದರೆ, ಈ ರೀತಿಯ ಸೈಬರ್ ಕಾಲ್ ನಿಮಗೂ ಬಂದಿದೆ ಅಂದಲ್ಲಿ ಒಂದು ಕ್ಷಣ ಕೂಡ ವೇಟ್ ಮಾಡದೆ ಪೊಲೀಸರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.